ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ KCET 2026ನ ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವುದು, ಹಾಗೆ ಚಾಯ್ಸ್ ಎಂಟ್ರಿನ ಹೇಗೆ ಮಾಡಬೇಕು, ಅಡ್ಮಿಷನ್ ಪ್ರೊಸೆಸ್ ಅಡ್ಮಿಷನ್ ಅನ್ನೋದು ಹೇಗೆ ಪ್ರೊಸೆಸ್ ಹೇಗಾಗತ್ತೆ, ಸೊ ಅದ್ರ ಬಗ್ಗೆಯೂ ಕೇಳ್ತಾಯಿದ್ರಿ. ಸೊ ಅಡ್ಮಿಷನಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ. ಸೊ ಅಷ್ಟೇ ಅಲ್ಲದೆ ಥರ್ಡ್ ರೌಂಡಿಗೆ ಸಂಬಂಧಪಟ್ಟು ಒಂದಷ್ಟು ಅಪ್ಡೇಟ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅಡ್ಮಿಷನಲ್ಲಿ ನೀವೇನಾದರೂ ಈ ಒಂದಷ್ಟು ಮಿಸ್ಟೇಕ್ನ ಮಾಡಿದ್ರೆ ನಿಮ್ಮ ಸೀಟ್ ಅನ್ನೋದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನು ಮಿಸ್ಟೇಕ್ನ ನೀವು ಮಾಡಬಾರ್ದು. ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟು ಹೋಗ್ತೀನಿ. ಸೊ ಮೊದಲಾಗಿ ಬಂದುಬಿಟ್ಟು KCET ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕವರು ಫೀಸ್ ಪೇಮೆಂಟನ್ನು ಯಾವ ದಿನಾಂಕದೊಳಗಡೆ ಮಾಡಬೇಕು, ಲಾಸ್ಟ್ ಡೇಟ್ ಯಾವುದು, ಫೀಸ್ ಪೇಮೆಂಟ್ ಮತ್ತು ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವುದು ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟು ಹೋಗ್ತೀನಿ. ನಿಮಗೆ ತುಂಬಾ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಎಲ್ಲದನ್ನು ಮಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ KCET ಸೆಕೆಂಡ್ ರೌಂಡ್ನ ಅಡ್ಮಿಷನಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೋಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ. ಸೊ ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ PU ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಗದಿರುವ ವಿದ್ಯಾರ್ಥಿಗಳು ಅಡ್ಮಿಷನ್ ಹೇಗೆ ಪಡೆಯುವುದು ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಂತ. ಸೊ KCET ಫೀಸ್ ಪೇಮೆಂಟ್ ಮಾಡಿದ ನಂತರ ಕಾಲೇಜ್ನಲ್ಲಿ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾ, ಎಷ್ಟು ಕಟ್ಟಬೇಕು, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ KCET ಮೂರನೇ ರೌಂಡ್ಗೆ ಯಾರು ಪಾರ್ಟಿಸಿಪೇಟ್ ಮಾಡಬಹುದು, ಯಾರು ಮಾಡಬೇಕು, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಎರಡನೇ ರೌಂಡ್ನಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿದವರು ಮೂರನೇ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದಾ. ಸೊ ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿದ್ರೆ, ಚಾಯ್ಸ್ 1 ಚೂಸ್ ಮಾಡಿದ್ರೆ ಮೂರನೇ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಕಾಲೇಜ್ ಅಡ್ಮಿಷನ್ ಸಮಯದಲ್ಲಿ ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗೋದು ಕಡ್ಡಾಯ ಅಡ್ಮಿಷನ್ಗೆ. ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು KCET ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿರುವವರು ಫೀಸ್ ಪೇಮೆಂಟನ್ನು ಯಾವ ದಿನಾಂಕದೊಳಗಡೆ ಮಾಡಬೇಕು ಅಂತ ಕೇಳ್ತಿದ್ರೆ, ಸೊ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ, ಫೀಸ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಫೀಸ್ ಪೇಮೆಂಟ್ ಬಂದುಬಿಟ್ಟು 27 ಆಗಸ್ಟ್ ಒಳಗಡೆ ನೀವು ಮಾಡಬೇಕಾಗತ್ತೆ. ಇನ್ನು ಜಾಸ್ತಿ ಟೈಮ್ ಇಲ್ಲ, ಸೊ ಆದಷ್ಟು ಬೇಗ ನೀವು ಫೀಸ್ ಪೇಮೆಂಟ್ನ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವುದು ಅಂತ ಕೇಳ್ತಿದ್ರೆ, ಚಾಯ್ಸ್ ಎಂಟ್ರಿಗೂ ಕೂಡ ಸೇಮ್ ಡೇಟ್ ಆಗುತ್ತೆ. ಸೊ 27 ಚಾಯ್ಸ್ ಎಂಟ್ರಿಗೂ 27, ಫೀಸ್ ಪೇಮೆಂಟಿಗೂ 27. ಸೊ ಅಷ್ಟರೊಳಗಡೆ ನೀವು ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟ್ನ ಮಾಡಬೇಕಾಗತ್ತೆ. ಸೊ ಟೆನ್ಷನ್ ಮಾಡ್ಕೊಳೋದು ಬೇಡ, ಆದಷ್ಟು ಬೇಗ ಕಂಪ್ಲೀಟಾಗಿ ಮಾಡಿ. ಸೊ ಜಾಸ್ತಿ ಟೈಮ್ ಕೂಡ ಇಲ್ಲ ನಿಮಗೆ, ಸೊ ಆದಷ್ಟು ಬೇಗ ಮಾಡಿ. ಹೆಚ್ಚಂದರೆ ಒಂದು ದಿನ ಎಕ್ಸ್ಟ್ರಾ ಟೈಮ್ ಕೊಡುವ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಹಾಗೆ ಕೊಡ್ತಾರಂತ ನೀವು ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ನೀವು ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟ್ನ ಮಾಡಬೇಕಾಗಿರುತ್ತೆ ಲಾಸ್ಟ್ ಡೇಟ್ ಒಳಗಡೆ. ನೀವೇನಾದರೂ ಲಾಸ್ಟ್ ಡೇಟ್ ಒಳಗಡೆ ಮಾಡಿಲ್ಲ ಅಂದರೆ ನಿಮಗೆ ಸೀಟ್ ಸಿಕ್ಕಿರುತ್ತಲ್ಲ, ಆ ಸೀಟ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಮತ್ತು ನೀವು ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ ಚಾಯ್ಸ್ ಎಂಟ್ರಿನ ಮಾಡಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಚಾಯ್ಸ್ ಎಂಟ್ರಿನ ಮಿಸ್ ಆಗದೈತಿ ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿನ ಮಾಡಿ. ಹಾಗೆ ಫೀಸ್ ಪೇಮೆಂಟ್ನ ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ KCET ಎರಡನೇ ರೌಂಡ್ನಲ್ಲಿ ಅಡ್ಮಿಷನಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಡ್ಮಿಷನ್ ಆಗೋಕ್ಕೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೋಡೋದಾದರೆ, ಸೊ KCET ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಸೊ ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಬೇಕಾಗುತ್ತೆ KCETದು. ಹಾಗೆ KCET ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬೇಕಾಗಿರುತ್ತೆ. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲು ಮತ್ತು ಕಾಪೀಸ್ ಅಂದರೆ ಜೆರಾಕ್ಸ್ ಕಾಪೀಸ್ ಎಲ್ಲ 4 ಕಾಪೀಸ್ ಇಟ್ಕೊಂಡಿರಬೇಕಾಗತ್ತೆ. ಒರಿಜಿನಲ್ ಮತ್ತು 4 ಕಾಪೀಸು. ಈ ಸೆಕೆಂಡ್ PUದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಒರಿಜಿನಲ್ಲು ಇದ್ದರೆ ಆಗುತ್ತೆ, ಸೊ ಇಲ್ಲ ಅಂದರೆ ಒರಿಜಿನಲ್ಲು ಬೇಕಾಗುತ್ತೆ. ಹಾಗೆ ನಿಮ್ಮದು ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಸೊ ಹಾಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ನಿಮ್ಗೆ ಅನ್ವಯಿಸಿದ್ರೆ ಬೇಕಾಗುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಸೊ ಇದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಟ್ರಾನ್ಸ್ಫಾರ್ಮ್ ಸರ್ಟಿಫಿಕೇಟ್ TC ಬೇಕಾಗುತ್ತೆ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಹಾಗೆ ಫೀಸ್ ಪೇಮೆಂಟ್ ಕನ್ಫರ್ಮೇಷನ್ ಸ್ಲಿಪ್ ಬೇಕಾಗುತ್ತೆ, ಚಲನ್ ಬೇಕಾಗುತ್ತೆ. ಫೀಸ್ ಪೇಮೆಂಟಿಂದ ಕನ್ಫರ್ಮೇಷನ್ ಸ್ಲಿಪ್ ಬೇಕಾಗುತ್ತೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬೇಕಾಗುತ್ತೆ. ನೆಕ್ಸ್ಟ್ ಅಗತ್ಯ ಇರುವ ಒರಿಜಿನಲ್ ಸರ್ಟಿಫಿಕೇಟ್ ನಿಮ್ಗೆ ಏನಾದರೂ ಇದ್ದರೆ, ಸೊ ಎಲ್ಲದನ್ನು 2 ಮತ್ತು 3 ಕಾಪೀಸ್ ಇಟ್ಕೊಳ್ಳಿ, ಅಥವಾ 4 ಕಾಪೀಸ್ ಇಟ್ಕೊಳ್ಳಿ ಎಲ್ಲದನ್ನು. ಫೋಟೋ ಮಾತ್ರ 8 ಫೋಟೋ ಬೇಕಾಗುತ್ತೆ. ಸೊ 8 ಫೋಟೋನ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋನ
ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ಈಗಲೇ ರೆಡಿ ಮಾಡ್ಕೊಳ್ಳಿ, ಟೈಮ್ ಇಲ್ಲ, ಆದಷ್ಟು ಬೇಗ ಎಲ್ಲದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ರು, ಸೆಕೆಂಡ್ PU ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಗದಿದ್ದರೆ ಅಡ್ಮಿಷನ್ ಹೇಗೆ ಪಡೆಯೋದು? ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ಸೊ ತುಂಬ ವಿದ್ಯಾರ್ಥಿಗಳಿಗೆ ಇನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ರಿ. ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ಏನು ಮಾಡಬೇಕಂದ್ರೆ, ಸೊ ನಿಮ್ಮ ಒಂದು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಸಿಗತ್ತಲ್ಲ, ಸೊ ಆ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ಗೆ ಸೊ ನೀವು ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕಬೇಕು, ಪ್ರಿನ್ಸಿಪಲ್ ಸೀಲ್ ಹಾಕ್ಬಿಟ್ಟು ಪ್ರಿನ್ಸಿಪಲ್ದು ಸಿಗ್ನೇಚರ್ ಹಾಕ್ಬೇಕು ನಿಮ್ಮ ಕಾಲೇಜಿಂದು. ಸೊ ಸಿಗ್ನೇಚರ್ ಅವ್ರ ಹತ್ರ ಹಾಕ್ಸ್ಕೊಂಡ್ಬಿಟ್ಟು ನೀವು ಅದನ್ನು ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ, ನಿಮ್ಮ ಹತ್ರ ಒರಿಜಿನಲ್ ಇಲ್ಲ ಅಂದರೆ. ಸೊ ಒರಿಜಿನಲ್ ಇದ್ದರೆ ಸೊ ಒರಿಜಿನಲ್ನೇ ನೀವು ಜೆರಾಕ್ಸ್ ಮಾಡಿಬಿಟ್ಕೊಂಡು ಒರಿಜಿನಲ್ ಕೂಡ ತೊಗೊಂಡು ಹೋಗಬೇಕಾಗತ್ತೆ ನೀವು ಕಾಲೇಜಿಗೆ ಅಡ್ಮಿಷನ್ ಟೈಮಲ್ಲಿ. ಸೊ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲ ಅಂದರೆ ನಾನು ಹೇಳ್ದನಲ್ಲ, ಸೊ ಜೆರಾಕ್ಸ್ನ ತೆಗೆದುಕೊಂಡ್ಬಿಟ್ಟು ಸೊ ಡೂಪ್ಲಿಕೇಟ್ನ ಸೊ ಅದಕ್ಕೆ ನಿಮ್ಮ ಒಂದು ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಸೀಲ್ನ ಹಾಕ್ಕೊಂಡು ಹೋಗಿದ್ರೆ ಆಗೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೀಸ್ ಪೇಮೆಂಟ್ ಮಾಡಿದ ನಂತರ ಕಾಲೇಜ್ಗೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾ? ಸೊ ಕೆಲವೊಂದಷ್ಟು ಕಾಲೇಜಿಗೆ ಕಟ್ಟಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಫೀಸ್ ಅನ್ನೋದು ಕಟ್ಟಬೇಕಾಗತ್ತೆ. ಒಂದು 20K to 30K ಆ ಥರ ಫೀಸ್ ಪೇಮೆಂಟ್ ಮಾಡೋಕ್ಕೆ ಇರುತ್ತೆ. ಸೊ ಎಕ್ಸ್ಟ್ರಾ ಪೇಮೆಂಟು. ಸೊ ಅದ್ರ ಬಗ್ಗೆ ಇನ್ನೊಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಸೊ ನೀವೇನಾದರೂ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ, ಎಕ್ಸ್ಟ್ರಾ ಫೀಸ್ ಎಷ್ಟು ಕಟ್ಟಬೇಕು. ಸೊ ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡೋಕ್ಕಿದೆ. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ವಿಡಿಯೋ ಮಾಡ್ತೀನಿ. ಸೊ ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಸೊ ಎಕ್ಸ್ಟ್ರಾ ಫೀಸ್ ಕಟ್ಟೋಕ್ಕೆ ಇರುತ್ತೆ ಕೆಲವೊಂದಷ್ಟು ಕಾಲೇಜಿನಲ್ಲಿ. ಹಾಗೆ KCET ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ? ಸೊ ಥರ್ಡ್ ರೌಂಡ್ನಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು? ಥರ್ಡ್ ರೌಂಡಿಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ, ಸೊ ಯಾರಿಗೆ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿರುತ್ತೆ ಸೊ ಅಂಥ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅಥವಾ ಸೀಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸೊ ಚಾಯ್ಸ್ 1 ಇರುತ್ತಲ್ಲ, ಸೊ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಸೀಟ್ ಸಿಕ್ಕಿರುತ್ತಲ್ಲ ಸೆಕೆಂಡ್ ರೌಂಡ್ನಲ್ಲಿ, ಆ ಸೀಟ್ಗಿಂತ ಚೆನ್ನಾಗಿರೋ ಸೀಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ನೀವು ಸೀಟ್ನ ಹೋಲ್ಡ್ ಮಾಡಿಕೊಂಡು ಚಾಯ್ಸ್ 3 ಅಂದರೆ ಆ ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ರೌಂಡ್ 3ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ರೌಂಡ್ 3ನಲ್ಲಿ ನಿಮಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಮತ್ತು ಬ್ರ್ಯಾಂಚ್ ಸೀಟ್ ಸಿಗ್ತಾ ಅಂದರೆ ರೌಂಡ್ 3ದು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಸಿಕ್ಕಿಲ್ಲ ಅಂದರೆ ನೀವು ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರುತ್ತಲ್ಲ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಸೊ ಇನ್ನು ಬಂದುಬಿಟ್ಟು ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿರುತ್ತಲ್ಲ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಸೊ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಏನಂದರೆ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿರುವಂಥ ವಿದ್ಯಾರ್ಥಿಗಳು ಏನಂದರೆ, ಸೊ ಸೀಟ್ ನಾಟ್ ಅಲಾಟ್ಮೆಂಟ್ ಬಂದಿರುವಂಥ ವಿದ್ಯಾರ್ಥಿಗಳು ಕೂಡ ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳೋದು ಬೇಡ. ಸೊ ಯಾವ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೋಬೇಕಂದ್ರೆ, ಸೊ ಯಾರಿಗೆ ಸೀಟ್ ಸಿಕ್ಕಿರ್ತಲ್ಲ ಆ ಸೀಟ್ ಇಷ್ಟನೇ ಆಗಿಲ್ಲ, ಅದು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇರ್ತಲ್ಲ, ಸೊ ಅಂಥವರಿಗೆ 5,000 ಪೆನಾಲ್ಟಿ, ಅಷ್ಟು ಪೆನಾಲ್ಟಿನ ಕಟ್ಟಿಬಿಟ್ಟು ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ, ಅದಕ್ಕೆ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸೊ ವಿದ್ಯಾರ್ಥಿಗಳು 5,000 ಪೆನಾಲ್ಟಿನ ಪೇಮೆಂಟ್ ಮಾಡಿಬಿಟ್ಟು ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಇನ್ನು ಯಾರಿಗೆ ಸೊ ಸೀಟ್ ಅಲಾಟ್ಮೆಂಟ್ ಬಂದಿದೆ ಅವರು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಬಿಟ್ಟು, ಇಲ್ಲಾಂದರೆ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಥರ್ಡ್ ರೌಂಡಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು, ಸೀಟ್ನ ಹೋಲ್ಡ್ ಮಾಡಿಟ್ಕೊಂಡ್ಬಿಟ್ಟು. ಸೊ ಈ ಥರ ಆಪ್ಷನ್ಸ್ ಇದೆ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಸೊ ಅದನ್ನು ಮಾಡಿಕೊಡಿ. ಸೊ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಬಂದಿದೆ ಅವರು ಥರ್ಡ್ ರೌಂಡಿಗೆ ಅಫ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಯಾರಿಗೆ ಸೀಟ್ ಇಷ್ಟೇ ಇರೋಲ್ಲ ಸೊ ಅವರು 5,000 ರೂಪೀಸ್ನ ಪೆನಾಲ್ಟಿನ ಪೇ ಮಾಡಿಬಿಟ್ಟು ಕ್ಯಾನ್ಸಲ್ನ ಮಾಡಿಬಿಟ್ಟು ಸೊ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ಈ ಥರ ಆಪ್ಷನ್ಸ್ ಇದೆ. ನೆಕ್ಸ್ಟ್ 2ನೇ ರೌಂಡ್ನಲ್ಲಿ ಚಾಯ್ಸ್ 1ನ ಆಯ್ಕೆ ಮಾಡಿದವರು 3ನೇ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದು. ಹೌದು, ಚಾಯ್ಸ್ 1ನ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದು. ಸೊ ಸೀಟ್ನ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೀಟ್ ಸಿಕ್ಕಿರುತ್ತಲ್ಲ ಆ ಸೀಟ್ನ ಹೋಲ್ಡ್ ಮಾಡಿಕೊಂಡು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ KCET ಅಡ್ಮಿಷನ್ ಸಮಯದಲ್ಲಿ ಸ್ಟೂಡೆಂಟ್ಸ್ ಅಥವಾ ಕಾಲೇಜಿಗೆ ಹೋಗೋದು ಕಡ್ಡಾಯವ? ಹೌದು, ನೀವು ಸ್ಟೂಡೆಂಟ್ ಹೋಗಲೇಬೇಕಾಗುತ್ತೆ. ಸೊ ನಿಮ್ಮ ಮುಂದೆ ಮೊಬೈಲ್ ಮತ್ತು ಸೊ ನಾನು ಹೇಳ್ದನಲ್ಲ ಅಷ್ಟು ಡಾಕ್ಯುಮೆಂಟ್ಸ್ನ ಇಟ್ಕೊಂಡ್ಬಿಟ್ಟು ನೀವು ಹೋಗಲೇಬೇಕಾಗುತ್ತೆ. ಸೊ ಜೊತೆಗೆ ನಿಮ್ಮ ಪೇರೆಂಟ್ಸ್ ಕೂಡ ಇರಬೇಕಾಗುತ್ತೆ, ಪೇರೆಂಟ್ಸ್ ಸಿಗ್ನೇಚರ್ ಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ, ತುಂಬಾ ಪ್ರೋಸೆಸ್ ಇರುತ್ತೆ ಅಡ್ಮಿಷನಿಗೆ. ಸೊ ಅದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡಿದ್ರೆ ನಿಮಗೆ ಫೈನಲಿ ಅಡ್ಮಿಷನ್ ಅದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಜಾಸ್ತಿ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು. ಸೊ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.